ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿಯಲ್ಲ ಇಲ್ಲೇ, ನಾನು ನನ್ನದು ಎಂತಿಯಲ್ಲ, ನೀ ಹೋಗೋದು ಗೊತ್ತೇ ಇಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿಯಲ್ಲ. ಒದಗಿ ಬಂತು ಮರಣದ ಕಾಲ, ನೀ ಹೋಗೋ ಕಾಲ, ನರಜನ್ಮವು ದೊಡ್ಡದೈತಿ, ಅಗಲಿರಲು ದುಡ್ಡಿಗೆ ಸಾಹಿತಿ ಅಂತ ಅನುಭವಗಳಾಡಿದ್ದಾರೆ. ನಂಬಿಸಿ ಕುತ್ತಿಗೆ ಕೊಯ್ಯುವರಯ್ಯ, ನಿನ್ನನ್ನು ನಂಬಿಸಿ ಕುತ್ತಿಗೆ ಕೊಯ್ಯುವರಯ್ಯ, ತಿನ್ನು ಅನ್ನವ ಕಿತ್ತುಕೊಳ್ಳುವರಯ್ಯ. ಬೆಳವಣಿಗೆಯ ನೋಡಿ ಸಹಿಸಿಕೊಳ್ಳದೆ ಕಣ್ಣರಿವರಯ್ಯ. ಇದನ್ನೆಲ್ಲವನ್ನು ಮಾಡುವವರು ಬೇರೆಯಲ್ಲದೆ ಬಿಟ್ಟು ನಿಮ್ಮವರಯ್ಯ, ನಮ್ಮ ಆತ್ಮೀಯ ದ್ರೋಹಿಗಳಯ್ಯ ಅಂತ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿಕೊಟ್ಟಿದ್ದಾರೆ. ನಮ್ಮವರೇ ನಮ್ಮನ್ನು ಕೊಲೆ ಮಾಡ್ತಾರೆ, ಎಚ್ಚರ. ಅವ್ರಿಗೆ ಆಗಬಾರ್ದಾಗುತ್ತೆ, ಮುಂದೆ ಅನುಭವಿಸ್ತಾರೆ, ಕಾಣಬಾರ್ದನ್ನ ಕಾಣ್ತಾರೆ. ಆದರೆ ನೀನು ನಿಯತ್ತಾಗಿರು ಅಂತ ಬಸವಣ್ಣವರು ಹೇಳಿದ್ದಾರೆ. ಅದಕ್ಕೆ ಟ್ರೂ maturity is having the courage to say I am sorry, I was wrong ಅಂತ. ಅಂದರೆ ಅದರ ಅರ್ಥ, ನಿಜವಾದ ಪರಿಪಕ್ವತೆ ಮನುಷ್ಯನಲ್ಲಿತ್ತು ಅಂದರೆ ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಎಂದು ಹೇಳುವ ಧೈರ್ಯ ಹೊಂದಿರುವುದು ಸತ್ಯವಂತನಿಗೆ ಮಾತ್ರ ಬರುತ್ತದೆ. ಒಳ್ಳೆಯ ಚಿಂತನೆಗಳನ್ನು ಮಾಡಿ, ಒಳ್ಳೆಯ ಮಾತುಗಳನ್ನು ಆಡ್ರಿ, ಇತರಿಗಾಗಿ ಒಳ್ಳೆಯದನ್ನು ಮಾಡಿ, ಎಲ್ಲವೂ ಮರಳಿ ನಿಮ್ಮತ್ತ ಬರುತ್ತವೆ. ಅನ್ಯಾಯ ಮಾತ್ರ ಮಾಡಬೇಡಿ. ಯಾವುದೇ ವ್ಯಕ್ತಿ ವ್ಯವಹಾರಗಳಲ್ಲಿ ಯಶಸ್ವಿಯಾಗುವುದು ಆ ವ್ಯಕ್ತಿಯ ಸಾಮರ್ಥ್ಯ, ವ್ಯಕ್ತಿತ್ವ, ಪ್ರಾಮಾಣಿಕತೆ ಹಾಗೂ ಮುಂದಾಲೋಚನೆಗಳನ್ನು ಆಧರಿಸಿರುತ್ತದೆ. ಮನುಷ್ಯನು ತನ್ನ ತಪ್ಪುಗಳಿಗೆ ಉತ್ತಮ ವಕೀಲನಾಗುತ್ತಾನೆ, ಇತರರ ತಪ್ಪುಗಳಿಗೆ ನೇರ ನ್ಯಾಯಾಧೀಶನಾಗುತ್ತಾನೆ. ನಮ್ಮ ಕಣ್ಣೀರನ್ನು ನಾವೇ ಬರೆಸಿಕೊಳ್ಳಬೇಕು. ಬೇರೆಯವರು ಒರೆಸಲು ಬಂದರೆ ಕಣ್ಣೀರಿನೊಂದಿಗೆ ವ್ಯಾಪಾರ ಮಾಡುತ್ತಾರೆ, ಎಚ್ಚರ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದನ್ನು ಅರ್ಥವಾಗುವುದು ಸಮಯವು ಬಂದಾಗ ಮಾತ್ರ ಗೊತ್ತಾಗುತ್ತದೆ. ಹಣಕ್ಕೂ ಗುಣಕ್ಕೂ ಎರಡೇ ವ್ಯತ್ಯಾಸ. ಹಣ ಇದ್ದವನ ಜೊತೆಗೆ ಮನುಷ್ಯರು ಹಿಂಬಾಲಿಸುತ್ತಾರೆ, ಮನುಷ್ಯತ್ವವಿಲ್ಲದವರು. ಗುಣ ಇಲ್ಲದವನ ಜೊತೆಗೆ ದೇವರು ಹಿಂಬಾಲಿಸುತ್ತಾನೆ. ಅದನ್ನು ಮಾತ್ರ ನೀವು ಕಳ್ಕೊಳ್ಬೇಡಿ. ಕೈಂಡ್ನೆಸ್ ಇಸ್ ದಿ ಲ್ಯಾಂಗ್ವೇಜ್ ದಟ್ ಡೀಪ್ ಕ್ಯಾನ್ ಹಿಯರ್ ಆ್ಯಂಡ್ ದಿ ಬ್ಲೈಂಡ್ ಕ್ಯಾನ್ ಸಿ. ನಿಮ್ಮ ಕಣ್ಣು ಮುಚ್ಚಿ ನೀವು ನಿಮ್ಮ ಭಾಷೆಯನ್ನು ಡೀಪಾಗಿ ತಿಳ್ಕೊಳ್ಳಿ, ನಿಮಗೆ ಭಾಷೆ ಅರ್ಥ ಆಗಾಗೆ ನೀವು ಉದ್ಧಾರ ಆಗ್ತೀರಿ ಅಂತ ಶರಣಾರ್ಥಿಗಳು.